ಅಲ್ಲ ಬಟ್ ನೀವು ಮಾತಾಡಿ ಅವ್ರ ಹತ್ರ ಮಾತಾಡಿ. ನಾನು ಹೋಗ್ಬೇಕು ಸರ್ ನಾನು ತಗೊಂಡಿಲ್ಲ ಸರ್. ನನ್ನ ಸಂಬಳ ನಾನು ಕೊಟ್ಬಿಡಿ ಸರ್. ಇರೇನ ನೀವು ಒಂದು ಸ್ವಲ್ಪ ನೀವೇ ನನ್ನ ಸಂಬಳ ಕೊಟ್ಟಿಲ್ಲ ಅಕ್ಕ. ಸಂಬಳ ಅವ್ರ ಹತ್ರ ಕೇಳ್ಕೊಳ್ಳಿ, ನಾನು ಕೇಳೋವರೆಗೂ ಸುಮ್ಮನೆ ರೀ ನೀವು. ನೀವೇನಾ ಅದೇ ಲೋನು ಇದು ಮಾಡಿದ್ರಲ್ಲ, ಲೋನ್ ಫೈನಾನ್ಸ್ ತಗೊಂಡಿದ್ರು. ರಮೇಶ್ ಅವರು ಅದೇ ತಗೊಂಡಿದ್ರು. ಅದೇ ಅವ್ರು ಫೋನ್ ಮಾಡಿದ್ರೆ ನಮ್ಮ ಅಕ್ಕ ಅವ್ರ ಹತ್ರ ಇಸ್ಕೊಳ್ಳಿ ಅಂದರು. ರಮೇಶ್ ಅಂತ. ರಮೇಶ್ ಯಾರು? ಹಾಂ ಆಶಾ ಅಂತ ನೀವೇ ತಾನೇ? ಒಂದು ನಿಮಿಷ ನಮ್ಮ ಬಾಸ್ ಹತ್ರ ಮಾತಾಡಿದ್ದೆ. ಇಲ್ಲ ಗೊತ್ತಿಲ್ಲ, ಬನ್ನಿ ಒಂದು ನಿಮಿಷ ಮಾತಾಡಿ. ಹಲೋ ಸರ್, ಒಂದು ನಿಮಿಷ ಓಕೆ. ರಮೇಶ್ ಅಂತ ಇಲ್ಲ ಬೇಕ್ರಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಇಲ್ಲಿ ತೋರಿಸ್ಬಿಟ್ಟು ಹೋದ್ರು, ಅದಕ್ಕೆ ನಾನು ಬಂದೆ ಇಲ್ಲಿ. ಅಕ್ಕ ಒಂದು ನಿಮಿಷ ನೀವೇ ಮಾತಾಡಿ ಬನ್ನಿ. ಒಂದು ನಿಮಿಷ ಕಾಲ್ ಮಾಡಿಸ್ತೀನಿ. ಬೇಕರಿ ಲೋನ್ ತಂದಿರಮ್ಮ, ಬೇಕರಿ ಲೋನ್ ತಗಿದ್ರಾ? ಬನ್ನಿ ಆಚೆ ಮಾತ್ರ ಸಾಹೇಬ್ರ ಹತ್ರ. ಅದಕ್ಕೆ ಭಯ ಪಡ್ತೀರಾ? ಬ್ಯಾಂಕರ್ ಸರ್ ನೀವು? ಹೌದು ಬ್ಯಾಂಕ್ ಅವರಾ? ಲೋನ್ ಇದ್ರದ್ದು ಲೋನಾ? ಬನ್ನಿ ಹೇಳಿ ಮೇಡಮ್, ಯಾರ ಹೆಸರಿಗಿದೆ? ಆಶಾ ಅವತ್ತ ಹೇಳಿದ್ರು ಬೇಕ್ರಿ ಅವರು. ಹೌದಾ? ಅದೇ 50,000 ರೂಪಾಯಿ ಇನ್ನೂ ತಗೊಂಡಿದ್ರಂತೆ. ಸ್ವಾಮಿ ಇಲ್ಲ ಸ್ವಾಮಿ, ನಾನಲ್ಲ. ಮತ್ತೆ ಯಾರು ಫೋಟೋ ನೋಡಿ ಸರ್ ಈಗ ತೋರ್ಸ್ಬಿಡು, ನಮ್ಮವರಲ್ಲಿ ನಿಲ್ಸ್ಬಿಟ್ಟು ಹೋದ್ರು. ಅದಕ್ಕೆ ತಾನೆ ನಾವು ಗಾಡಿ ತಿರ್ಸ್ಕೊಂಡ್ ಬಂದಿದ್ದಿಲ್ಲಿ ಬೇಕ್ರಿ ಅಂತ ಹೇಳಿದಕ್ಕೆ. ನೀವೇ ಮಾತಾಡ್ಬಿಡಿ ಹಂಗಾರೆ ಫೋನಲ್ಲಿ. ಹೊರ ಬಂದು ಮಾತಾಡಿ ಪಾಪ ಅವ್ರಿಗೆ. ಇಲ್ಲಿ ಬಂದು ಮಾತಾಡಿ ಅಕ್ಕ, ನಾನು ಒಳಗೆ ಬರಕ್ಕಾಗತ್ತಾ? ಏ ಅಕ್ಕ ನೀವ್ ಇಲ್ಲೇ ಇದ್ರಲ್ಲ, ನಾವೇನ್ ದೂರ ಇದ್ದೀವ? ಅವ್ರು ಲೋನ್ ಎತ್ಕೊಂಡಿಲ್ಲ ಬೇಡ, ಯಾರ ಅಲ್ಲ ಕರ್ಸ್ತೀವಿ, ಬಟ್ ಹೇಳೋರ್ಲ ನಮ್ಗೆ ನಮ್ ತೋರ್ಸ್ ಇಲ್ಲಿ ಬಂದು ಇಳಿಸ್ಬಿಟ್ಟು ಹೋದ್ರಲ್ಲ. ಹೊಸಬ್ರು ಏರಿಯಾಗ ಬಂದ್ರು. ಅಲ್ಲ ಹೊಸಬ್ರಾದ್ರೆ ನಮ್ಗೇನು ಮಹೇಶ್ ಅಂತ ಹೇಳಿ ಅವ್ರು ಫುಲ್ ಎಲ್ಲ ಇಲ್ಲ ಎಲ್ಲ ಅಲ್ಲ ನೀವಲ್ಲ ನಮ್ಮವ್ರ ಫೈನಾನ್ಸ್ ಅಲ್ಲ ಕರಿತೇನೆ. ಅವ್ರು ಹೇಳಿದ್ರಲ್ಲ, ನಂಬರ್ ಹೇಳಿದ್ರಲ್ಲ, ಅದಕ್ಕೆ ನಾನು ಏನಕ್ಕೆ ಇಸ್ಕೊಂಡವ್ರ ಲೋನು? ನನಗೆ ಗೊತ್ತು ಫೈನಾನ್ಸ್ ಇಸ್ಕೊಂಡ್ರು. ಬೇಕ್ರಿಗೆ ಹೊಸ ಬೇಕ್ರಿ ಆಶಾ. ಆಶಾನಾ? ನನ್ನ ಹೆಸರು ಆಶಾ ಅಣ್ಣ, ನಿಜ. ನನ್ನ ಹೆಸರು ಆಶಾ ಆದ ತಕ್ಷಣನೇ ನಾನು ಇಸ್ಕೊಂಡ್ಬಿಟ್ಟಿರ್ತೀನ. ಮೆಲ್ಗೆ ಮಾತಾಡಿ. ನಾನು ಕೆಲಸ ಮಾಡ್ತೀನಿ. 15,000 ರೂಪಾಯಿ ಸಂಬಳ ನನಗೆ. ನನಗೆ ಏನ್ ಹೇಳ್ತಾರೆ ನಾನು ಅದನ್ನ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಫೋನ್ ಮಾಡ್ತೀನಿ. ಈಗ ಅಡ್ರೆಸ್ ಮನೆ ಅಡ್ರೆಸ್ ಎಲ್ಲ ತಗೊಂಡಿರ್ತಾರಲ್ವಾ, ಅದನ್ನೆಲ್ಲ ಕೇಳ್ಬೇಕಲ್ವಾ? ಮನೆ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಅವ್ರ ಆಶಾ ಅಂತ ತಕ್ಷಣಕ್ಕೆ ಎಷ್ಟು ನನಗೆ ಸಾಕು. ನಿಂತು ಮಾತಾಡಿ, ಯಾರಾಗ ನಿಂತು ಮಾತಾಡಿ. ಸರ್ ಅದೇ ಇಲ್ಲಿ ಬೇಕ್ರಿಗೆ ಬಂದಿದೆ ಫೈನಾನ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ. ಬಟ್ ಆಶಾನವ್ರು ನಾವ್ ಯಾರು ಇಲ್ಲ, ಆಶಾ ನನ್ನ ಹೆಸರು, ಬಟ್ ಯಾರು ತಗೊಂಡಿಲ್ಲಲ್ಲ ಅಂತ ಹೇಳ್ತಾರೆ. ಅವ್ರ ಬ್ರದರ್ ನೋಡಿದ್ರೆ ಇವ್ರ ಹೆಸರು ಹೇಳ್ತಾವ್ರೆ. ಹಂಗೆ ಸರಿ ನೀವೇನಾ? ಒಂದ್ ನಿಮಿಷ ಸರ್ ನೋಡಿ ಹೇಳಿ ಸರ್ ಇವ್ರಿಗೆ. ಬೇಕ್ರಿ. ಹಲೋ ಹೇಳಿ. ಮೇಡಮ್ ನೀವೇ ಲೋನ್ ತಗೊಂಡಿದ್ದು? ನಾನೇನಕ್ಕೆ ತಗೊಳ್ಳಿ ಸರ್, ನಾನು ಯಾರ ಹತ್ರನೂ ₹1 ತಗೊಂಡಿಲ್ಲ. ಇಲ್ಲ ನೀವೇ ತಗೊಂಡಿರೋದು, ಆಶಾ ಅನ್ನೋ ಹೆಸರೇ ತಗೊಂಡಿರೋದು. ಅಣ್ಣ ಆಶಾ ಅಂತ ನನ್ನ ಹೆಸರು ನಿಜ, ಒಪ್ಕೊಂತೀನಿ. ಆಶಾ ಅಂದ ತಕ್ಷಣನೇ ನಾನು ಏನ್ ಪ್ರೂಫ್ ಐತೆ ನಾನು ತಗೊಂಡಿರೋದಕ್ಕೆ ನಿಮ್ಮ ಹತ್ರ? ಇಲ್ಲ ನನ್ನ ಫೋಟೋ ಆಯ್ತಾ? ಬೇಕ್ರಿ ಅಂತ ಹೇಳ್ಬಿಟ್ರೆ ನಾನು ಯಾವತ್ತು ಯಾರ ಹತ್ರನೂ ₹1 ತಗೊಂಡಿಲ್ಲ. ನಾನ್ ಕೆಲ್ಸಕ್ಕೆ ಬರ್ತಾ ಇರೋದು ಇಲ್ಲಿ, ಹೆಂಗ್ ತಗೊಳ್ಳಿ ನಾನು? ಸರ್ ಅವ್ರು ಕೆಲ್ಸಕ್ಕೆ ಬರ್ತಾ ಇದಾರಂತಲ್ಲ ಸರ್? ಮತ್ತೆ ಬೇಕರಿ ಹೆಸರು ಲೋನ್ ತಗೊಂಡವ್ರೆ. ಬೇಕ್ರಿ ಹೆಸರೇನು? ವಾಯುಪುತ್ರ. ಹೆಸರೇನು? ಅಣ್ಣ ಇವಾಗ ಇನ್ನೊಂದ್ ಹೇಳ ನಾನು. ಹೇಳಿ ಅಕ್ಕ. ಈಗ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ ತಾನೆ? ಹೌದು. ಆಧಾರ್ ಕಾರ್ಡ್ ಇವೆಲ್ಲ ತಗೊಂಡು ನಿಮ್ ಬ್ರದರ್ ಅಂತ ಯಾರೋ ನಿಮ್ಮ ಹೆಸರು ತಗೊಂಡಿರೋದು? ಬ್ರದರ್ ಅನ್ನೋದು ಶಿವ ಅಂತ ಇರೋದು. ಹಾ ಸರ್ ಅವ್ರ ಹೆಸರೇನಂದ್ರೆ ನೋಡಿ ಬುಕ್ಕಲ್ಲಿ. ಶಿವನಾ? ನೋಡಿ ಏನ್ ನೋಡಿ ಶಿವ ಅಂತ ಐತೆ. ನಿಮ್ ಬ್ರದರ್ ತಗೊಂಡಿದ್ರಾ? ಯಾರು ತಗೊಂಡಿಲ್ಲ. ಏನಕ್ಕ ಸರ್ ನಾವ್ ಏನ್ ಮಾಡೋದು ಸರ್ ಇಲ್ಲಿ? ಇವ್ರು ನೋಡಿದ್ರಿಲ್ಲ ಅಂತವ್ರೆ. ನನ್ಗೆ ಸಂಬಳ ಬೇಕು ಸರ್, ದಯವಿಟ್ಟು. ಅಣ್ಣ ಚೆಕ್ ಮಾಡಿಸ್ರಿ, ಬೇಕಾದ್ರೆ ನಂದೊಂದು ಫೋಟೋ ಹೊಡೆದು ಕಳ್ಸಿರ್ತೀನಿ. ಅಲ್ಲಿ ಫೋಟೋ ತಗೊಂಡಿರ್ತೀರಾ, ಎಲ್ಲ ತಗೊಂಡಿರ್ತೀರಾ, ಚೆಕ್ ಮಾಡಿ ನಾಳೆನೂ ಬಂದಿದ್ದೆ. ಅಣ್ಣ ನಾನು ಯಾರ ಹತ್ರ ತಗೊಂಡಿಲ್ಲ. ಅಲ್ಲ ಬಟ್ ನೀವು ಮಾತಾಡಿ, ಅವ್ರ ಹತ್ರ ಮಾತಾಡಿ. ನಾನು ಹೋಗ್ಬೇಕು ಸರ್ ನಾನು ತಗೊಂಡಿಲ್ಲ ಸರ್. ನನ್ನ ಸಂಬಳ ನಾನು ಕೊಟ್ಬಿಡಿ ಸರ್. ಇದೇನ ನೀವು ಒಂದ್ ಸ್ವಲ್ಪ ನೀವೇ ನನ್ನ ಸಂಬಳ ಕೊಟ್ಟಿಲ್ಲ ಅಕ್ಕ. ಕೇಳ್ಕೊಳ್ಳಿ, ನಾನು ಕೇಳೋರ್ಗು ಸುಮ್ಮನೆ ನೀವು. ಅವ್ರು ಶಿವಣ್ಣನೇ ಬರ್ತಾವ್ರಂತಲ್ಲ. ಅಲ್ಲ ಅಣ್ಣ ಇನ್ನೊಂದು ಹೇಳ್ತೀನಿ ನೋಡಿ, ನಾವು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀವಲ್ವಾ, ಅದು ಆಧಾರ್ ಕಾರ್ಡ್ ಎಲ್ಲ ತಗೊಂಡು ನಾವು ಫೋಟೋ ತಗೊಂಡಿರ್ತೀರಲ್ವಾ, ನೀವು 50,000 ಕೊಡ್ಬೇಕಾದ್ರೆ ಹಂಗೆ ಕೊಡಲ್ಲಲ್ಲ? ಫೋಟೋ ತಗೊಂಡಿರ್ತೀರಲ್ವಾ? ಈಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಇಸ್ಕೊಂಡು ಸರ್. ಸರ್ ಎಸ್ ಸರ್. ಈಗ ಅವ್ರದ್ದು ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಪೇಮೆಂಟ್ ಕಟ್ ಮಾಡ್ತೀನಿ ಅಷ್ಟೇ. ಸರ್ ದಯವಿಟ್ಟು ಹಂಗೆ ಮಾಡ್ಬಿಡಿ ಸರ್. ನಾನು ಸಂಬಳ ಕೊಟ್ಬಿಡಿ. 3 ತಿಂಗಳಾಯ್ತು ನನಗೆ. ತಗೊಳ್ಳಿ. ನನ್ನ ಸಂಬಳ ಕೊಟ್ಟಿಲ್ಲ ಅಕ್ಕ. ಅದಕ್ಕೆ ನಾನು ಏನ್
ಮಾಡ್ಲಿ ನೀನ್ ಕೊಟ್ಟಿಲ್ಲ ಅಂದ್ರೆ ನನ್ ಸಂಬಳ ಹಲೋ ಕೊಡಲ್ಲ. ಮಿಸ್ಟರ್ ನಾನ್ ತಗೊಂಡಿಲ್ಲ ಯಾರ ಹತ್ರನೂ ಹೇಳ್ತಾ ಇದೀನಲ್ವಾ ನಾನ್ ತಗೊಂಡಿಲ್ಲ ಈಗ ನಿಮ್ ಆಧಾರ್ ಕಾರ್ಡ್ ತೋರ್ಸ್ಲಾ ನಾನು? ತೋರ್ಸ್ಲಾ? ಬನ್ನಿ. ಆಧಾರ್ ಕಾರ್ಡ್ ಇಲ್ಲ ಬನ್ನಿ ಅಕ್ಕ. ಹೇಳ್ಬೇಕು ತೋರ್ಸಿ. ಅಂದ್ರೆ ಆಧಾರ್ ಕಾರ್ಡ್ ಇಲ್ವಾ? ಆಧಾರ್ ಕಾರ್ಡ್ ಓ, ಇಲ್ಲ ನಿಮ್ಗ್ ನಂದು. ಬಂದೈತೆ ಆಧಾರ್ ಕಾರ್ಡು? ಎಲ್ಲಿ ಬಂದೈತೆ ಅಲ್ಲಿ ಒಳಗಡೆ ಐತೆ ನೋಡಿ. ಇಲ್ಲಿ ಕ್ಯಾಮ್ರಾ ಐತೆ. ಇದು ಹ್ಮ್, ಸೂಪರ್ ಕ್ಯಾಮ್ರಾ ಇದ್ರೆ ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್ ಇದೆ. ನಿಮ್ಮನ್ನ ಕುರಿ ಮಾಡೋ ಅಂದ್ರು. ಸೂಪರ್ ಕುರಿ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ. ನಗ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಅದಕ್ಕೆ ನಾವು ನಿಮ್ ನಗ್ಸಕ್ಕೆ ಬರ್ತೀವಿ. ಓಕೆ ಅಕ್ಕ, ಫೈನಾನ್ಸ್ ಏನೋ ತಗೊಂಡಿದ್ರಾ? ಇಲ್ಲ ಮತ್ತೆ ಯಾಕೆ ಟೆನ್ಷನ್ ಆಯ್ತೀರಾ? ತಗೊಂಡಿಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಬಂದು ನಿಂತ್ಕೊಳ್ಳಿ. ಅಲ್ಲ ತಗೊಂಡಿಲ್ಲ ಅಂದ್ರೆ ಧೈರ್ಯವಾಗಿ ಎದುರಿಸ್ಬೇಕು. ನೀವು ತಗೊಂಡಿಲ್ಲ ತಾನೇ, ಮತ್ತೆ ಎದುರೋದು ಅದೇ ನೀವು ತಮ್ಮನೇ ತಗೊಂಡಿದ್ದ ಡೌಟ್ ಬಂದ್ಬಿಡ್ತಾ? ಇವಾಗ ಫೋನ್ ಮಾಡಿದ ತಮ್ಮಗೆ ಅಕ್ಕನಿಗೆ ತಮ್ಮನ ಮೇಲೆ ನಂಬಿಕೆ ಇಲ್ಲ, ತಗೊಂಡ್ಬಿಟ್ಟಾನೇನೋ ಅಂತ. ತಮಾಷೆಗೆ ಅಷ್ಟೇ. ಯಾಕಂದ್ರೆ ಯಾರು ನೀವೇನ್ ಸ್ವಲ್ಪ ಜೋರ ಐಡಿ ಕಾರ್ಡು ಅದು ಇದು ಎಲ್ಲ ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಅದು ಇಲ್ದಿರೋ ಹೆಂಗ್ ಫೈನಾನ್ಸ್ ತಗೊಂಡ್ಬಿಡ್ತಾರೆ ಯಾರಾದ್ರೂ? ಆಧಾರ್ ಕಾರ್ಡ್ ಇಲ್ಲ. ಆಮೇಲೆ ಇದೇ ತರ ಫೋನ್ಗಳಲ್ಲಿ ನಮಗೆ ಲೋನ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಫೋನ್ ಮಾಡ್ತಾರೆ. ಅದೆಲ್ಲ ನಂಬಿ ದಯವಿಟ್ಟು ದುಡ್ಡುಗಳು ಹಾಕೋದೆಲ್ಲ ಮಾಡಕ್ ಹೋಗ್ಬೇಡಿ. ಅದೊಂದು ಮೆಸೇಜ್ ಕೊಡಕ್ಕೆ ನಾವು ಮಾಡೋದು. ಓಕೆನಾ? ಆಯ್ತು, ದಯವಿಟ್ಟು ಕ್ಷಮಿಸಿ. ಸೂಪರ್ ಕುರಿ